ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಐಸೋಮಾರ್ಫಿಕ್ ಗ್ರಾಫ್ಸ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಎರಡು ಗ್ರಾಫ್ಗಳನ್ನ ಕೊಟ್ಟಿರ್ತಾರೆ. ಆ ಎರಡು ಗ್ರಾಫ್ ಐಸೋಮಾರ್ಫಿಕ್ ಇಲ್ವೋ ಅಂತ ನಾವು ಹೇಳ್ಬೇಕು. ಸೊ ಐಸೋಮಾರ್ಫಿಕ್ ಆಗ್ಬೇಕು ಅಂತಂದ್ರೆ ಎರಡು ಗ್ರಾಫ್ಗಳು ಅವು 4 ಕಂಡೀಷನ್ಸ್ ಅನ್ನ ಸ್ಯಾಟಿಸ್ಫೈ ಮಾಡಬೇಕು. ಸೊ ಆ 4 ಕಂಡೀಷನ್ಸ್ ಗಳು ಮೊದಲನೇದು ಸೇಮ್ ನಂಬರ್ ಆಫ್ ವರ್ಟಿಸಸ್ ಇರಬೇಕು, ಎರಡನೇದು ಸೇಮ್ ನಂಬರ್ ಆಫ್ ಎಡ್ಜಸ್ ಗಳಿರಬೇಕು, ಮೂರನೇದು ಡಿಗ್ರಿ ಸೀಕ್ವೆನ್ಸ್ ಆಫ್ ದಿ ವರ್ಟಿಸಸ್ ಮಸ್ಟ್ ಬಿ ಸೇಮ್, ನಾಲ್ಕನೇದು 1-to-1 ಕರೆಸ್ಪಾಂಡೆನ್ಸ್ ಅಂಡ್ ಎಡ್ಜ್ ಕರೆಸ್ಪಾಂಡೆನ್ಸ್ ಅನ್ನ ನೋಡ್ಬೇಕು. ಸೊ ಒಂದೊಂದಾಗೆ ನೋಡ್ತಾ ಹೋಗೋಣ. ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ಬೇಕು, ಆ ರೀತಿ ಬರೀಬೇಕು ಎಕ್ಸಾಮ್ ಅಲ್ಲಿ. ಸೊ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಇದಕ್ಕೆ ನೇಮ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಗ್ರಾಫ್ ನಂಬರ್ 1, ದಿಸ್ ಈಸ್ ಗ್ರಾಫ್ ನಂಬರ್ 2. ಸರಿನಾ? ನಮ್ಗೆ ಏನ್ ಹೇಳಿದ್ದಾರೆ, ಸೇಮ್ ನಂಬರ್ ಆಫ್ ವರ್ಟಿಸಸ್ ಇರಬೇಕು, ಸೇಮ್ ನಂಬರ್ ಆಫ್ ಎಡ್ಜಸ್ ಇರಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ವರ್ಟಿಸಸ್ ಅಂದ್ರೇನು, ಎಡ್ಜಸ್ ಅಂದ್ರೇನು ಅಂತ ನಮಗೆ ಗೊತ್ತಾಗ್ಬೇಕು. ಇಲ್ಲಿ ನೀವು ನೋಡಿದ್ರೆ V5, V4, V3, ಆಮೇಲೆ 2, 5, 2, 6, 5, 4, 3 ಈ ರೀತಿ ಇದಾವಲ್ಲ, ಇವುಗಳನ್ನ ನಾವೇನಂತ ಕರಿತೀವಿ, ಡಾಟ್ ಇಂದ ರೆಪ್ರೆಸೆಂಟ್ ಮಾಡಿದಾರಲ್ಲ, ಇವುಗಳನ್ನ ನಾವೇನಂತ ಕರಿತೀವಿ, ವರ್ಟೆಕ್ಸ್ ಅಂತ ಕರಿತೀವಿ. ಸಿಂಗುಲರ್ ಅಲ್ಲಿ ವರ್ಟೆಕ್ಸ್, ಪ್ಲೂರಲ್ ಅಲ್ಲಿ ವರ್ಟಿಸಿಸ್. ಎಲ್ಲ ಜಾಸ್ತಿ ಇದಾವಲ್ಲ ವರ್ಟೆಕ್ಸ್ ಗಳು, ಸೊ ಪ್ಲೂರಲ್ ಅಲ್ಲಿ ಏನಂತ ಕರಿತೀವಿ, ವರ್ಟಿಸಿಸ್ ಅಂತ ಕರಿತೀವಿ. ನೆಕ್ಸ್ಟ್, ಎರಡು ವರ್ಟಿಸಿಸ್ ಗಳ ಮಧ್ಯ ರಿಲೇಷನ್ ಅನ್ನ ತೋರಿಸ್ತಿರುವಂತಹ ಲೈನ್. ಸೊ ನೋಡಿ, ಇವೆರಡರ ಮಧ್ಯೆ ಒಂದು ಲೈನ್ ಇದೆಯಲ್ಲ, ಆ ಲೈನ್ ಅನ್ನ ಏನಂತ ಕರಿತೀವಿ, ಎಡ್ಜಸ್ ಅಂತ ಕರಿತೀವಿ. ಅವ್ರೇನ್ ಹೇಳಿರೋದು, ಮೊದಲನೇ ಕಂಡೀಷನ್ ಪ್ರಕಾರ ಸೇಮ್ ನಂಬರ್ ಆಫ್ ವರ್ಟಿಸಸ್ ಇರಬೇಕು, ಎರಡನೇ ಕಂಡೀಷನ್ ಪ್ರಕಾರ ಸೇಮ್ ನಂಬರ್ ಆಫ್ ಎಡ್ಜಸ್ ಇರಬೇಕು. ಸೊ ಫಸ್ಟ್ ನಾವು ಎರಡು ಗ್ರಾಫ್ ಅಲ್ಲಿ ಇರುವಂತಹ ಟೋಟಲ್ ನಂಬರ್ ಆಫ್ ವರ್ಟಿಸಸ್, ಟೋಟಲ್ ನಂಬರ್ ಆಫ್ ಎಡ್ಜಸ್ ಎಷ್ಟಿದಾವೆ ಅಂತ ನೋಡೋಣ. ಸೊ ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋಗಿ. ದಿಸ್ ಈಸ್ ಫಸ್ಟ್ ಒನ್, ದಟ್ ಈಸ್ ವರ್ಟಿಸಸ್. ಸೊ ಗ್ರಾಫ್ 1 ಗೆ ಎಷ್ಟಿದಾವೆ, ಗ್ರಾಫ್ 2 ಗೆ ಎಷ್ಟಿದಾವೆ ಅಂತ ನೋಡಿ. ಸೊ ವರ್ಟಿಸಸ್ ಫಾರ್ ಗ್ರಾಫ್ 1 1 2 1 2 3 4 5 6. ಸೊ ಟೋಟಲ್ 6 ಇದಾವೆ ವರ್ಟಿಸಸ್. ನೆಕ್ಸ್ಟ್ ವರ್ಟಿಸಸ್ ಫಾರ್ ಗ್ರಾಫ್ 2 ಎಷ್ಟಿದಾವೆ ನೋಡಿ, 1 2 3 4 5 6. ಸೊ ಇದರಲ್ಲೂ ಕೂಡ 6 ವರ್ಟಿಸಸ್ ಗಳಿದಾವೆ. ಸೊ ಟೋಟಲ್ ನಂಬರ್ ಆಫ್ ವರ್ಟಿಸಸ್ ಎರಡರಲ್ಲೂ ಕೂಡ ಈಕ್ವಲ್. ಸೊ ಮೊದಲನೇ ಕಂಡೀಷನ್ ಸ್ಯಾಟಿಸ್ಫೈಡ್. ನೆಕ್ಸ್ಟ್ ಎರಡನೇ ಕಂಡೀಷನ್ ಹೋಗೋಣ. ಏನು, ಸೇಮ್ ನಂಬರ್ ಆಫ್ ಎಡ್ಜಸ್. ಎಡ್ಜಸ್ ಎಷ್ಟೆಷ್ಟಿದಾವೆ ನೋಡಿ. ಎಡ್ಜಸ್ ಅಂತ ಅಂದ್ರೆ ಲೈನ್ಗಳು 1 2 1 2 3 4 5 6 7. ಸೊ 7 ಲೈನ್ಗಳಿದಾವೆ. ಸೊ 7 ಫಾರ್ ಗ್ರಾಫ್ ನಂಬರ್ 1 ಎಡ್ಜಸ್. ನೆಕ್ಸ್ಟ್ ಫಾರ್ ಗ್ರಾಫ್ ನಂಬರ್ 2 ಎಷ್ಟಿದೆ ನೋಡಿ, 1 2 3 4 5 6 7. ಸೊ ಇದಕ್ಕೂ ಕೂಡ ಟೋಟಲ್ 7 ನಂಬರ್ ಆಫ್ ಎಡ್ಜಸ್ ಇದೆ. ಇಲ್ಲಿ ಎರಡನೇ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಯಿತು. ಸೊ ಫಸ್ಟ್ 2 ಕಂಡೀಷನ್ ಆಗಿದೆ. ಮೂರನೇ ಕಂಡೀಷನ್ಗೆ ಹೋಗೋಣ. ಏನಾದ್ರೂ ಕೂಡ ಮೂರನೇ ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂತಂದ್ರೆ ಅಲ್ಲೇ ಸ್ಟಾಪ್ ಮಾಡಬೇಕು. ಎರಡನೇ ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂತಂದ್ರೆ ಅಲ್ಲೇ ಸ್ಟಾಪ್ ಮಾಡಿ ದೀಸ್ ಆರ್ ನಾಟ್ ದಿ ಐಸೋಮಾರ್ಫಿಕ್ ಗ್ರಾಫ್ ಅಂತ ಬರೆದು ಬಿಡಬೇಕು. ಸರಿನಾ? 4 ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಅದನ್ನ ನಾವು ಐಸೋಮಾರ್ಫಿಕ್ ಗ್ರಾಫ್ಸ್ ಅಂತ ಕರೆಯೋದಕ್ಕಾದ್ರು. ಒಂದು ಕಂಡೀಷನ್ ಮಿಸ್ ಮ್ಯಾಚ್ ಆದ್ರೂ ಕೂಡ ನಾವು ಅದೇ ಸ್ಟೆಪ್ ಅಲ್ಲಿ ಬರೆದು ಬಿಡಬೇಕು, ಇಟ್ ಈಸ್ ನಾಟ್ ಎ ಐಸೋಮಾರ್ಫಿಕ್ ಗ್ರಾಫ್ ಅಂತ. ಸರಿನಾ? ಎಸ್. ಸೊ ಮೂರನೇ ಕಂಡೀಷನ್ ಏನು, ಡಿಗ್ರಿ ಸೀಕ್ವೆನ್ಸ್ ಅನ್ನ ನೋಡಿ ಅಂತ ಹೇಳಿದ್ದಾರೆ. ಡಿಗ್ರಿ ಸೀಕ್ವೆನ್ಸ್. ಸೊ ಡಿಗ್ರಿ ಸೀಕ್ವೆನ್ಸ್ ಅಂತಂದ್ರೆ ಫಸ್ಟ್ ಏನ್ ಮಾಡಿ ಗೊತ್ತಾ, ಗ್ರಾಫ್ 1 ಮತ್ತೆ ಗ್ರಾಫ್ 2 ಎರಡರಲ್ಲೂ ಕೂಡ ವರ್ಟಿಸಸ್ ಗಳಿಗೆ ಎಷ್ಟೆಷ್ಟು ಎಡ್ಜ್ಗಳು ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದಾವೆ ಅಂತ ನೋಡಿ. ಇವಾಗ ಗ್ರಾಫ್ 1 ಅಲ್ಲಿ ಮೊದಲನೇ ವರ್ಟಿಸಸ್ಗೆ ಎಷ್ಟು ಎಡ್ಜಸ್ ಡೈರೆಕ್ಟ್ ಕನೆಕ್ಟ್ ಆಗಿದೆ, 1 2 ಎರಡೇ ಅಲ್ವಾ ಡೈರೆಕ್ಟ್ ಕನೆಕ್ಟ್ ಆಗಿರೋದು. ಸೊ 2. ನೀವು ಒಂದನೇದಕ್ಕೆ ಫಸ್ಟ್ ಬರಿಬೇಕು, ಆರನೇದಕ್ಕೆ ಫಸ್ಟ್ ಬರಿಬೇಕು, ಎರಡನೇದಕ್ಕೆ ಫಸ್ಟ್ ಬರಿಬೇಕು ಅಂತ ಇಲ್ಲ. ಎಲ್ಲಾ ವರ್ಟಿಸಸ್ ಗಳಿಗೂ ಇರುವಂತಹ ಟೋಟಲ್ ಎಲ್ಲಾ ವರ್ಟಿಸಸ್ ಗಳಿಗೂ ಇರುವಂತಹ ಡಿಗ್ರಿನ ಬರಿಬೇಕು. ಡಿಗ್ರಿ ಅಂತ ಅಂದ್ರೇನು, ಎಷ್ಟು ಎಡ್ಜ್ಗಳು ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದಾವೆ ಅಂತ ಅರ್ಥ ಅಷ್ಟೇ. ಸೊ ಎರಡನೇ ವರ್ಟಿಸಸ್ಗೆ ಎಷ್ಟು ಎಡ್ಜ್ಗಳು ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದಾವೆ, 1 2 3. ಸೊ 3. ನೆಕ್ಸ್ಟ್ ಐದನೇದಕ್ಕೆ ಎಷ್ಟು ಕನೆಕ್ಟ್ ಆಗಿದೆ, 1 2. ಸೊ 2 ಕನೆಕ್ಟ್ ಆಗಿದಾವೆ. ನೀವು ಯಾವ್ದನ್ನಾದ್ರೂ ಬರಿಬಹುದು ಫಸ್ಟ್. ನೆಕ್ಸ್ಟ್ ಆರನೇದಕ್ಕೆ ಎಷ್ಟು ಕನೆಕ್ಟ್ ಆಗಿದೆ, 1 2. ನೆಕ್ಸ್ಟ್ ಮೂರನೇದಕ್ಕೆ ಎಷ್ಟು ಕನೆಕ್ಟ್ ಆಗಿದೆ, 1 2. ನೆಕ್ಸ್ಟ್ ನಾಲ್ಕನೇದಕ್ಕೆ ಎಷ್ಟು ಕನೆಕ್ಟ್ ಆಗಿದೆ, 1 2 3. ನೆಕ್ಸ್ಟ್ ಗ್ರಾಫ್ ನಂಬರ್ 2. ಸೊ ಗ್ರಾಫ್ ನಂಬರ್ 2ಗೆ ಇದನ್ನೇ ತಗೊಂಡು ಯಾವ್ದಾದ್ರು ತಗೋಬಹುದು ನೀವು. ಫಾರ್ ಎಕ್ಸಾಂಪಲ್ ವರ್ಟೆಕ್ಸ್ V4 ನೇ ತಗೊಂಡೆ ಅಂತ ಅನ್ಕೊಳ್ಳಿ. ಸೊ ಎಷ್ಟು ಎಡ್ಜ್ ಕನೆಕ್ಟ್ ಆಗಿದಾವೆ, 1 2. ನೆಕ್ಸ್ಟ್ ವರ್ಟೆಕ್ಸ್ V3 ಗೆ ಎಷ್ಟು ಕನೆಕ್ಟ್ ಆಗಿದೆ, 1 2 3. ನೆಕ್ಸ್ಟ್ V6 ಗೆ ಎಷ್ಟು ಕನೆಕ್ಟ್ ಆಗಿದೆ, 1 2. ನೆಕ್ಸ್ಟ್ ವರ್ಟೆಕ್ಸ್ V5 ಗೆ ಎಷ್ಟು ಕನೆಕ್ಟ್ ಆಗಿದೆ, 1 2 3. ನೆಕ್ಸ್ಟ್ ವರ್ಟೆಕ್ಸ್ V1 ಗೆ ಎಷ್ಟು ಕನೆಕ್ಟ್ ಆಗಿದೆ, 2. ವರ್ಟೆಕ್ಸ್ V2 ಗೆ 1 2.
ಸೊ ಇಷ್ಟೇ ಸಿಂಪಲ್. ಎಲ್ಲಾ ವರ್ಟೆಕ್ಸ್ ಗಳಿಗೂ ಇರುವಂತಹ ಡಿಗ್ರಿನ ಬರಿಬೇಕೇ ಹೊರತು ಇದನ್ನೇ ಫಸ್ಟ್ ಬರಿಬೇಕು, ಹಿಂಗೆ ಫಸ್ಟ್ ಬರಿಬೇಕು ಅಂತ ಇಲ್ಲ. ಈಗ ಡಿಗ್ರಿ ಸೀಕ್ವೆನ್ಸ್ ಅಂದ್ರೆ ಅಷ್ಟು ಜನ ಏನಂತಾರೆ, ಗ್ರಾಫ್ 1 ಅಲ್ಲಿ ಏನ್ ಸೀಕ್ವೆನ್ಸ್ ಇದೆ ಅದೇ ಸೀಕ್ವೆನ್ಸ್ ಎರಡನೇದ್ರಲ್ಲೂ ಇರಬೇಕು ಅಂತ ಅನ್ಕೊಂತಾರೆ. ನೋ, ಏನ್ ಹೇಳುತ್ತೆ ಅಂತಂದ್ರೆ ಡಿಗ್ರಿ ಸೀಕ್ವೆನ್ಸ್ ಎಷ್ಟು ನಂಬರ್ ಆಫ್ ವರ್ಟಿಸಿಸ್ ಸೇಮ್ ನಂಬರ್ ಆಫ್ ಡಿಗ್ರಿ ಇದೆ ನೋಡಿ ಅಂತ ಹೇಳುತ್ತೆ. ನೋಡಿ 2 ಡಿಗ್ರಿ ಇರುವಂತಹ ವರ್ಟಿಸಿಸ್ ಗಳು ಎಷ್ಟಿದಾವೆ, 1 2 3 4 ವರ್ಟಿಸಿಸ್ ಗಳಿಗೆ ಡಿಗ್ರಿ ಇಸ್ 2. ಸೊ ಅದೇ ರೀತಿ ಗ್ರಾಫ್ 2 ನಲ್ಲೂ ಕೂಡ 4 ವರ್ಟಿಸಿಸ್ ಗಳಿಗೆ ಡಿಗ್ರಿ 2 ಇರಬೇಕಷ್ಟೇ. 1 2 3 4. ಎಸ್, ಕಂಡೀಷನ್ ಸ್ಯಾಟಿಸ್ಫೈ ಆಯ್ತಲ್ಲ. ನೋಡಿ 1 2 3 4 ವರ್ಟಿಸಿಸ್ ಗಳಿಗೆ ಡಿಗ್ರಿ 2 ಇದೆ ಗ್ರಾಫ್ 1 ಅಲ್ಲಿ. ಗ್ರಾಫ್ 2 ಅಲ್ಲೂ ಕೂಡ 4 ವರ್ಟಿಸಿಸ್ ಗಳಿಗೆ ಡಿಗ್ರಿ 2 ಇದೆ. ನೆಕ್ಸ್ಟ್ ಗ್ರಾಫ್ 1 ಅಲ್ಲಿ 2 ವರ್ಟಿಸಿಸ್ ಗಳಿಗೆ ಡಿಗ್ರಿ 3 ಇದೆ. ಗ್ರಾಫ್ 2 ಅಲ್ಲಿ 2 ವರ್ಟಿಸಿಸ್ ಗಳಿಗೆ ಡಿಗ್ರಿ 3 ಇದೆ. ಸೊ ಟೋಟಲ್ ನಂಬರ್ ಆಫ್ ಡಿಗ್ರೀಸ್ ಸೇಮ್ ಇದಾವ ಎಲ್ಲ ವರ್ಟಿಸಿಸ್ ಗಳಿಗೂ. ಸೊ ಇವಾಗ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಸೊ ಡಿಗ್ರಿ ಸೀಕ್ವೆನ್ಸ್ ಕೂಡ ಮುಗಿತು. ನೆಕ್ಸ್ಟ್ 4ನೇದಿರೋದು 1 to 1 ಕರೆಸ್ಪಾಂಡೆನ್ಸ್ ಅಂಡ್ ಎಡ್ಜ್ ಕರೆಸ್ಪಾಂಡೆನ್ಸ್. ಫಸ್ಟ್ 1 to 1 ಕರೆಸ್ಪಾಂಡೆನ್ಸ್ ಅನ್ನ ಬರೆಯೋಣ, ಆಮೇಲೆ ಅದು ಕರೆಕ್ಟ್ ಇದೆಯೋ ಇಲ್ವೋ ಅಂತ ಹೇಳೋದಕ್ಕೋಸ್ಕರ ಎಡ್ಜ್ ಕರೆಸ್ಪಾಂಡೆನ್ಸ್ ಅನ್ನ ಅಪ್ಲೈ ಮಾಡೋದು. 1 to 1 ಕರೆಸ್ಪಾಂಡೆನ್ಸ್ ಅಂದ್ರೆ ಏನು, 4th ಸ್ಟೆಪ್ ಅಲ್ಲಿ ಫಸ್ಟ್ ಗ್ರಾಫ್ ಅಲ್ಲಿ ಇರುವಂತಹ ಎಲ್ಲಾ ವರ್ಟಿಸಿಸ್ ಗಳನ್ನು ಒಂದಾಗೆ ಬರೀರಿ. 1 2 3 4 5 6. ಏನ್ ಸೇಮ್ ಆರ್ಡರ್ ಅಲ್ಲೇ ಬರಿಬೇಕು ಅಂತ ಇಲ್ಲ, ಯಾವ್ದಾದ್ರು ಆರ್ಡರ್ ಬರೀರಿ ಅಷ್ಟೇ. ಒಟ್ಟು 6 ವರ್ಟಿಸಿಸ್ ಗಳು ಇಲ್ಲಿ. ಸೊ ಏನು, ಒಟ್ಟು 6 ವರ್ಟಿಸಿಸ್ ಗಳು ಇಲ್ಲಿ ಇರ್ಬೇಕಷ್ಟೇ. ವಿಚ್ ವಿಲ್ ಬಿ ಈಕ್ವಲ್ ಟು. ಈಗ 1 ಡಿಗ್ರಿ ಎಷ್ಟಿದೆ ನೋಡಿ, 1 ಡಿಗ್ರಿ ಎಷ್ಟಿದೆ 2 ನೋಡಿ, 2 ಎಡ್ಜ್ ಗಳಿಗೆ ಕನೆಕ್ಟ್ ಆಗಿದೆ 2. ಸೊ ಗ್ರಾಫ್ 2 ಅಲ್ಲಿ ಯಾವ್ದಾದ್ರೂ ಒಂದು ವರ್ಟೆಕ್ಸ್ ವಿತ್ ಡಿಗ್ರಿ 2 ಇರೋದನ್ನ ಇದಕ್ಕೆ ಮ್ಯಾಚ್ ಮಾಡಿ ಬರೀರಿ ಫಸ್ಟ್. ಸೊ ಯಾವ್ದಾದ್ರು ಬರೀರಿ. ಸೊ V1 ಗೆ 2 ಇದೆ ಡಿಗ್ರಿ. ಸೊ 2 ಇದೆ ಅಂತಂದ್ರೆ V1 ಬರಿಬಹುದು. ನೀವು V4 ಕೂಡ ಬರಿಬಹುದು, ಯಾಕಂತಂದ್ರೆ ಅದಕ್ಕೂ ಕೂಡ 2 ಡಿಗ್ರಿ ಇದೆ, ಸರಿನಾ? ಸೊ ಯಾವ ರೀತಿ ಬರಿಬೇಕು ಅಂತಂದ್ರೆ, ಈಗ ಗ್ರಾಫ್ 1 ಅಲ್ಲಿ ಈ ಒಂದು ವರ್ಟೆಕ್ಸ್ ಗೆ ಎಷ್ಟು ಡಿಗ್ರಿ ಇತ್ತು ಅಷ್ಟು ಡಿಗ್ರಿ ಇರುವಂತಹ ಯಾವ್ದಾದ್ರು ಒಂದು ವರ್ಟೆಕ್ಸ್ ಅನ್ನ ಬರಿಬೇಕಷ್ಟೇ. ಇದನ್ನೇ ಬರಿಬೇಕು ಅಂತ ಇಲ್ಲ. ಅದು ಯಾವ್ದು ಪಕ್ಕ ಇದೆಯೋ ಇಲ್ವೋ ಅಂತ ನಾವು ನೋಡೋದಕ್ಕೆ ಎಡ್ಜ್ ಕರೆಸ್ಪಾಂಡೆನ್ಸ್ ಅನ್ನ ಆಮೇಲೆ ಅಪ್ಲೈ ಮಾಡ್ತೀವಿ ಇವಾಗ. ಸೊ ಎರಡನೇ ವರ್ಟೆಕ್ಸ್ಗೆ ಡಿಗ್ರಿ ಎಷ್ಟಿದೆ, 1 2 3. ಸೊ 3 ಡಿಗ್ರಿ ಇರುವಂತ ಯಾವ್ದಾದ್ರು ಒಂದು ವರ್ಟೆಕ್ಸ್ ಅನ್ನ ಬರೀರಿ, V3. ಸೊ V3 ಗೆ 3 ಡಿಗ್ರಿ ಇದೆ. ನೆಕ್ಸ್ಟ್ ಮೂರನೇ ವರ್ಟೆಕ್ಸ್. ಸೊ ಮೂರನೇ ವರ್ಟೆಕ್ಸ್ಗೆ ಡಿಗ್ರಿ ಇಸ್ 2, ಯಾವ್ದಾದ್ರು ಡಿಗ್ರಿ 2 ಇರೋದನ್ನ ಬರೀರಿ, ದಟ್ ಈಸ್ V4. ರಿಪೀಟ್ ಮಾಡೋದಕ್ಕೆ ಹೋಗ್ಬೇಡ್ರಿ, ಒಂದಾದ್ಮೇಲೆ ಒಂದೊಂದು ಬರೀರಿ. ನೆಕ್ಸ್ಟ್ ಫೋರ್ತ್ ವರ್ಟೆಕ್ಸ್ಗೆ ಡಿಗ್ರಿ ಇಸ್ 3. ಸೊ ಡಿಗ್ರಿ 3 ಇರುವಂತ ವರ್ಟೆಕ್ಸ್ ಯಾವ್ದಿದೆ, V5 ಇದೆ. ಸೊ 5th ವರ್ಟೆಕ್ಸ್ ಇನ್ ಡಿಗ್ರಿ ಎಷ್ಟಿದೆ, 2 ಇದೆ. ಸೊ ಇಲ್ಲಿ ಯಾವ್ದಾದ್ರು ಒಂದು ವರ್ಟೆಕ್ಸ್ ಡಿಗ್ರಿ 2 ಇರೋದನ್ನ ಬರೀರಿ. ಸೊ 6 ಇದೆ. ಸೊ 6 ಗೆ ಡಿಗ್ರಿ ಇಸ್ 2. ಸೊ V6. ನೆಕ್ಸ್ಟ್ 6th ವರ್ಟೆಕ್ಸ್. ಸೊ 6th ವರ್ಟೆಕ್ಸ್ ಇದೆಯಲ್ಲ, ಇದಕ್ಕೆ ಎಷ್ಟಿದೆ, ಡಿಗ್ರಿ 2. ಸೊ ಇನ್ನು ಉಳಿದಿರೋದು V2. ಸೊ V2ಗೂ ಕೂಡ ಡಿಗ್ರಿ 2 ಇದೆ. ಸೊ ಯಾವ್ದಾದ್ರು ಒಂದನ್ನ ಫಸ್ಟ್ ಮ್ಯಾಚ್ ಮಾಡ್ಕೊಂಡಿರಿ, ಆಮೇಲೆ ಅದು ಕರೆಕ್ಟ್ ಇದೆಯೋ ಇಲ್ವೋ ಅಂತ ಇವಾಗ ನಾವು ಎಡ್ಜ್ ಕರೆಸ್ಪಾಂಡೆನ್ಸ್ ಅನ್ನ ಅಪ್ಲೈ ಮಾಡಿ ನೋಡೋದು. ಸೊ ಎಡ್ಜ್ ಕರೆಸ್ಪಾಂಡೆನ್ಸ್ ಅನ್ನ ಅಪ್ಲೈ ಮಾಡಿ ಯಾವ ರೀತಿ ಅಂತಂದ್ರೆ, 1 ಇಂದ 2 ಗೆ, V1 ಇಂದ V3 ಗೆ. ಸೊ 1 ಇಂದ 2 ಗೆ ಎಡ್ಜ್ ಇದೆಯಾ, ಎಸ್. ಸೊ ಎಡ್ಜ್ ಇದೆ ಅಂತಂದ್ರೆ V1 ಇಂದ V3 ಗೂ ಕೂಡ ಎಡ್ಜ್ ಇರಬೇಕು. ಸೊ V1 ಇಂದ V3 ಗೆ ಎಡ್ಜ್ ಇದೆಯಾ, ಇಲ್ಲ ಅಂತ ಅಂದ್ರೇನು, ಇಲ್ಲಿ ತಪ್ಪಾಗಿದೆ ಅಂತ ಅರ್ಥ. ಯಾಕೆ ತಪ್ಪಾಗಿದೆ, ನಮ್ದು ಇಲ್ಲಿ V1 ಇಂದ V3 ಗೂ ಕೂಡ ಎಡ್ಜಸ್ ಇರಬೇಕಿತ್ತು. ಸೊ ಇಲ್ಲ. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ V3 ಅನ್ನ ತೆಗೆದೆ. ಸೊ ಎರಡನೇ ನೋಡಿದಾಗ ಇದಕ್ಕೆ 3 ಡಿಗ್ರಿ ಇತ್ತು. ಸೊ 3 ಡಿಗ್ರಿ ಇರುವಂತ ಯಾವ್ದಾದ್ರು ಇನ್ನೊಂದು ವರ್ಟೆಕ್ಸ್ ಇದೆಯಾ, ಎಸ್, ಯಾವ್ದಿದೆ, V5 ಇದೆ. ಸೊ ಏನ್ ಮಾಡೋಣ, V5 ಅನ್ನ ಇಲ್ಲಿ ಬರಿಬೇಕು. ಸೊ ಇಲ್ಲಿ ಬರ್ದಿದ್ದಂತಹ V3 ಅನ್ನ ಇಲ್ಲಿ ಬರಿತೀವಿ ಅಷ್ಟೇ. ಏನು, ಡಿಗ್ರಿ ಕೂಡ ಸೇಮ್ ಇರೋದನ್ನ ರೀಪ್ಲೇಸ್ ಮಾಡ್ಬೇಕು ಅಷ್ಟೇ, ರೀಪ್ಲೇಸ್ ಮಾಡ್ತಾ ಹೋಗಿ. ಸೊ 1 ಇಂದ 2 ಗೆ ಎಡ್ಜ್ ಕನೆಕ್ಷನ್ ಇದೆ, ಹಂಗಾದ್ರೆ V1 ಇಂದ V5 ಗೂ ಕೂಡ ಎಡ್ಜ್ ಕನೆಕ್ಷನ್ ಇರಬೇಕು. V1 ಇಂದ V5 ಗೆ ಎಡ್ಜ್ ಕನೆಕ್ಷನ್ ಇದೆ, ಎಸ್, ಕರೆಕ್ಟ್. ನೆಕ್ಸ್ಟ್ 1 ಇಂದ 3 ಗೆ, 1 ಇಂದ 4 ಗೆ. ಸೊ 1 ಇಂದ 3 ಗೆ ಎಡ್ಜ್ ಕನೆಕ್ಷನ್ ಇದೆ, ಡೈರೆಕ್ಟ್ ಎಡ್ಜ್ ಇಲ್ಲ. ಸೊ V1 ಇಂದ V4 ಗೂ ಕೂಡ ಇರಬಾರ್ದು. ಸೊ V1 ಇಂದ V4 ಗೂ ಕೂಡ ಇಲ್ಲ, ಎಸ್, ಕರೆಕ್ಟ್ ಇದೆ. ನೆಕ್ಸ್ಟ್ 1 ಇಂದ 4 ಗೆ, 1 ಇಂದ 3 ಗೆ. ಸೊ 1 ಇಂದ 4 ಗೆ ಎಡ್ಜ್ ಕನೆಕ್ಷನ್ ಇದೆಯಾ, ಎಸ್ ಇದೆ. ಹಂಗಂತಂದ್ರೆ V1 ಇಂದ V3 ಗೂ ಕೂಡ ಎಡ್ಜ್ ಕನೆಕ್ಷನ್ ಇರಬೇಕು. ಸೊ V1 ಇಂದ V3 ಗೆ ಎಡ್ಜ್ ಕನೆಕ್ಷನ್ ಇದೆಯಾ, ಇಲ್ಲ. ಸೊ ಏನ್ ಮಾಡ್ಬೇಕಾಗತ್ತೆ, ರೀಪ್ಲೇಸ್ ಮಾಡ್ಬೇಕಾಗತ್ತೆ. ಸೊ V3 ನ ತೆಗೆದುಬಿಟ್ಟು, ಸೊ 4th ವರ್ಟೆಕ್ಸ್ ಗೆ ಎಷ್ಟು ಡಿಗ್ರಿ ಇರೋದು, 1 2 3. ಸೊ ಹಾಗಾಗಿ ಯಾವ್ದಾದ್ರೂ ಕೂಡ 3 ಡಿಗ್ರಿ ಇರುವಂತಹ ಬೇರೆ ಒಂದು ವರ್ಟೆಕ್ಸ್ ಅನ್ನ ನಾವು ಬರಿತಾ ಹೋಗ್ತೀವಿ.
ಬಟ್ ಇಲ್ಲಿ ನೋಡಿದ್ರೆ ಯಾವುದಕ್ಕೂ ಕೂಡ ಬೇರೆ 3 ಡಿಗ್ರಿ ಇರುವಂತ ವರ್ಟೆಕ್ಸೇ ಇಲ್ಲ ನಮ್ಗೆ ಇಲ್ಲಿ. ನೋಡಿ ಇಲ್ಲಿ ಕೇವಲ 2 ವರ್ಟೆಕ್ಸ್ ಗಳಿಗೆ ಮಾತ್ರ ಡಿಗ್ರಿ 3 ಇದ್ದಿದ್ದು, ಅವೆರಡನ್ನು ರೀಪ್ಲೇಸ್ ಮಾಡಿ ನೋಡಿದ್ವಿ. ಸೊ ಒಂದು ಆಲ್ರೆಡಿ ನಾನು V5 ಅಂತ ಬರ್ದಿದ್ದೀನಿ, ಮತ್ತೆ ನಾನು V5 ಅನ್ನ ತಗೊಂಡ್ಬಂದು ಇಲ್ಲಿ ಕೂರ್ಸಕ್ ಆಗಲ್ಲ. ಸೊ ಇಲ್ಲಿ V3 ಮಾತ್ರ ಉಳ್ಕೊಳುತ್ತೆ. ಬಟ್ V1 ಇಂದ V3 ಗೆ ನನಗೆ ಎಡ್ಜ್ ಇಲ್ಲ. ಬಟ್ 1 ಇಂದ 4 ಗೆ ಎಡ್ಜ್ ಇದೆ, V1 ಇಂದ V3 ಗೆ ಎಡ್ಜ್ ಇಲ್ಲ. ಸೊ ಏನ್ ಮಾಡ್ಬೇಕಾಗತ್ತೆ, 1 to 1 ಕರೆಸ್ಪಾಂಡೆನ್ಸ್ ಇಲ್ಲಿ. ಸೊ ಇಲ್ಲೇನಾಯ್ತು, ಎಡ್ಜ್ ಕರೆಸ್ಪಾಂಡೆನ್ಸ್ ಸ್ಯಾಟಿಸ್ಫೈ ಆಗಲಿಲ್ಲ. ಎಡ್ಜ್ ಕರೆಸ್ಪಾಂಡೆನ್ಸ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂತಂದ್ರೆ ನಾವು ಕನ್ಕ್ಲೂಡ್ ಮಾಡಬಹುದು ಏನು, ಇಟ್ ಈಸ್ ನಾಟ್ ಎ ಐಸೋಮಾರ್ಫಿಕ್ ಗ್ರಾಫ್. ಸೊ ಇಟ್ಸ್ ನಾಟ್ ಎ isomorphic graph because edge correspondence not satisfied. edge ಅಥವಾ ನೀವು 1 to 1 correspondence ಅಂತ ಕೂಡ ಬರೀಬಹುದು. edge correspondence not satisfied. ನಾವು ಫಸ್ಟಿಗೆ ಹೇಳಿದೆ, ಯಾವುದಾದ್ರೂ ಒಂದು ಕಂಡೀಷನ್ ಹೋದ್ರೂ ಕೂಡ ಸ್ಯಾಟಿಸ್ಫೈ ಆಗದೆ ಇದ್ರೂ ಕೂಡ ನಾವು ಈ ರೀತಿ ಬರಿಬೇಕು ಅಂತ. ಆಮೇಲೆ ನೀವು ಕರೆಸ್ಪಾಂಡೆನ್ಸ್ ಅನ್ನ ಚೆಕ್ ಮಾಡಬೇಕಾದ್ರೆ ಯಾವತ್ತಿದ್ರೂ ಕೂಡ ಡಿಗ್ರಿಗಳು ಸೇಮ್ ಇರಬೇಕು. ಸೊ ಇವಾಗ ವರ್ಟೆಕ್ಸ್ 1 ಗೆ ಏನ್ ಡಿಗ್ರಿ ಇದೆ, ವರ್ಟೆಕ್ಸ್ V1 ಗೂ ಕೂಡ ಅದೇ ಇರಬೇಕು. ಇಂಟರ್ಚೇಂಜ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಏನಾದ್ರೂ ಸೇಮ್ ಬರಲಿಲ್ಲ ಅಂತ ಅಂದಾಗ ಅವಾಗ ಇಂಟರ್ಚೇಂಜ್ ಕೂಡ ಯಾವುದನ್ನ ಮಾಡಬೇಕು, ಸೇಮ್ ಡಿಗ್ರಿ ಇರುವಂತದ್ದನ್ನೇ ನೀವು ಇಂಟರ್ಚೇಂಜ್ ಮಾಡಬೇಕು. V3 ಇಲ್ಲಿತ್ತು, V5 ಇಲ್ಲಿತ್ತು. ಸೊ ಎರಡನೇದಕ್ಕೆ ನಮ್ಗೆ ಏನಿತ್ತು ಡಿಗ್ರಿ, ಎರಡನೇದಕ್ಕೆ 3 ಇತ್ತು. ಸೊ ಇಲ್ಲಿ ಮ್ಯಾಚ್ ಆಗ್ಲಿಲ್ಲ V3. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ವಿ, V5 ನ ತಗೊಂಡ್ಬಂದು ಕೂರಿಸಿದ್ವಿ, ಮ್ಯಾಚ್ ಆಯ್ತು. ಬಟ್ V3 ಇಲ್ಲಿದ್ದಾಗ ಏನಾಗಿದೆ, V3 is not matching with 4 because 1 ಇಂದ 4 ಗೆ ಎಡ್ಜ್ ಕನೆಕ್ಷನ್ ಇದೆ, ಬಟ್ V1 ಇಂದ V3 ಗೆ ಎಡ್ಜ್ ಕನೆಕ್ಷನ್ ಇಲ್ಲ. ಸೊ ಅವಾಗ ಏನಾಯ್ತು, ಎಡ್ಜ್ ಕನೆಕ್ಷನ್ ಇಲ್ಲ, ಮತ್ತೆ ರೀಪ್ಲೇಸ್ ಮಾಡೋದಕ್ಕೂ ಬೇರೆ ಒಂದು ಎಡ್ಜ್ಗಳು, ಮತ್ತೆ ರೀಪ್ಲೇಸ್ ಮಾಡೋದಕ್ಕೂ ಕೂಡ ಬೇರೆ ಒಂದು ವರ್ಟಿಸಿಸ್ ಇಲ್ವೇ ಇಲ್ಲ. ಸೊ V5 ಆಲ್ರೆಡಿ ಯೂಸ್ ಆಗಿರೋದ್ರಿಂದ ಮತ್ತೆ ನಾವು ಯೂಸ್ ಮಾಡಬಾರ್ದು, V5 ಇಂದ ಇಲ್ಲಿಗೆ ತಗೊಂಡ್ಬಂದು. ಸೊ ಇವಾಗ ಏನಾಯ್ತು, ನಮಗೆ ಫರ್ದರ್ ಮೂವ್ ಆಗೋದಕ್ಕೆ ಅಂತ ಅಂದ್ರೆ ಬೇರೆ ಒಂದು ಎಡ್ಜ್, ಬೇರೆ ಒಂದು ವರ್ಟಿಸಸ್ ಅನ್ನ ತಗೊಂಡ್ಬಂದು ಇಲ್ಲಿ ಇಡೋದಕ್ಕೆ ಡಿಗ್ರಿ ಸೀಕ್ವೆನ್ಸ್ ಮ್ಯಾಚ್ ಆಗ್ತಾ ಇಲ್ಲ. ಸೊ ಏನ್ ಮಾಡಿದ್ವಿ, ಇಟ್ ಈಸ್ ನಾಟ್ ಎ ಐಸೋಮಾರ್ಫಿಕ್ ಗ್ರಾಫ್ ಬಿಕಾಸ್ ಎಡ್ಜ್ ಕರೆಸ್ಪಾಂಡೆನ್ಸ್ ಇಸ್ ನಾಟ್ ಸ್ಯಾಟಿಸ್ಫೈಡ್ ಅಂತ ಬರ್ದಿದ್ವಿ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇದೆ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.